ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ರಾಯರ ಅನುಗ್ರಹ ಆಗಿದ್ರೆ ಪ್ರಮುಖವಾಗಿ ಏನೇನೆಲ್ಲ ಸೂಚನೆಗಳು ಸಿಗುತ್ತೆ, ಹಾಗೆ ನನಗೂ ಕೂಡ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಅನುಭವಗಳನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅಷ್ಟೇನಾ ನಮಗೆ ಸೂಚನೆ ಸಿಗೋದು, ಬೇರೆ ಥರ ಯಾವುದು ಸಿಗಲ್ವಾ ಅಂತ ಇದ್ದರೆ ಬೇರೆ ರೀತಿಯೂ ಕೂಡ ನಮಗೆ ಕೆಲವೊಂದು ಸೂಚನೆಗಳಾಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಾನಸಿಕ ಶಾಂತಿ. ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಮನಸ್ಸಲ್ಲಿ ಒಂದು ದೃಢವಾದ ನಂಬಿಕೆ ಇರುತ್ತೆ, ಧೈರ್ಯ ಮತ್ತು ಅಪಾರವಾದ ಒಂದು ರೀತಿ ಶಾಂತಿ. ಆ ರೀತಿ ಒಂದು ಮಾನಸಿಕವಾಗಿ ಶಾಂತಿ ಸಿಗುತ್ತೆ. ಇನ್ನು ಎರಡನೆಯದಾಗಿ ದೈವಿಕ ಕನಸುಗಳು ಅಂತ ಅಂದರೆ ರಾಯರ ವೃಂದಾವನ ಆಗಿರ್ಬೋದು, ಅಥವಾ ಅವ್ರದ್ದೇ ದಿವ್ಯ ರೂಪ ಆಗಿರ್ಬೋದು, ಅಥವಾ ಹೂವಿನ ಅಲಂಕಾರ, ಅವ್ರನ್ನ ನಾವು ಫೋಟೋ ಅಥವಾ ವಿಗ್ರಹಕ್ಕೆ ಹೂವಿನ ಅಲಂಕಾರ ಮಾಡಿರ್ತೀವಲ್ಲ, ಆ ಅಲಂಕಾರದಲ್ಲಾಗಿರ್ಬೋದು, ಅಥವಾ ಕೆಲವೊಬ್ಬರು ಯಾರನ್ನೋ, ಈಗ ನಾವು ಮಠಕ್ಕೆ ಹೋದಾಗ ಅಲ್ಲಿ ಒಬ್ಬರನ್ನ ಯಾರನ್ನೋ ರಾಯರ ರೂಪದಲ್ಲಿ ನೋಡಿರ್ತೀವಿ, ಅವರು ಆ ವಸ್ತ್ರ ಧರಿಸಿ ಬರೋ ಅಂಥದ್ದಾಗಿರ್ಬೋದು. ಈ ರೀತಿಯಾಗಿ ನಮಗೆ ಕನಸಿನ ಮೂಲಕ ನಮಗೆ ದೈವಿಕವಾಗಿ ಬರುತ್ತೆ. ಇನ್ನು ಮೂರನೇದಾಗಿ ಮಂತ್ರ ಪಠಣೆಯ ಆಸಕ್ತಿ ಅಂತ ಅಂದರೆ ರಾಯರ ಮೂಲ ಮಂತ್ರ ಅಥವಾ ಸ್ತೋತ್ರಗಳು ಯಾವುದಾದ್ರೂ ಆಯಿತು, ನಮಗೆ ಅದನ್ನು ಪಠಿಸ್ಬೇಕು ಅನ್ನೋ ಮನಸ್ಸು ತೊರಿತಾ ಇರುತ್ತೆ. ಯಾವಾಗಲೂ ಕೂಡ ಕೂತಲ್ಲಿ ನಿಂತಲ್ಲಿ ನಾವು ರಾಯರ ಮಂತ್ರನ ಹೇಳ್ತಾ ಇರ್ತೀವಿ. ಉದಾಹರಣೆಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದನ್ನು ಹೇಳ್ಕೊತೀವಿ. ಇಲ್ಲ ಅಂತ ಅಂದರೆ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಇದನ್ನು ಹೇಳ್ಕೊಳ್ತಾ ಇದ್ದೀವಿ. ಏನೇ ಆಗಲಿ, ಕೂತ್ರೆ ನಿಂತರೆ, ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಎರಡರೊಳಗೊಂದು ಯಾವುದಾದ್ರೂ ನಮ್ಮ ಬಾಯಿನಲ್ಲಿ ಬರ್ತಾನೆ ಇರುತ್ತೆ. ಇನ್ನು ನಾಲ್ಕನೇದು, ನಮ್ಮ ಸಂಕಷ್ಟಗಳೇನಿರುತ್ತೆ ಅದು ದೂರ ಆಗೋ ಅಂಥದ್ದು. ಬಹಳ ದಿನಗಳಿಂದ ನಮಗೆ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಉದಾಹರಣೆಗೆ ಅನಾರೋಗ್ಯ ಆಗಿರ್ಬೋದು, ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ರೀತಿ ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ. ರಾಯರ ಅನುಗ್ರಹ ನಮಗೆ ಆಯಿತು ಅಂತ ಅಂದರೆ ಅಂಥ ಒಂದು ಸಮಸ್ಯೆಗಳಿಂದ ಬಿಡುಗಡೆ ಸಿಗುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ, ನೆಮ್ಮದಿ ನಮ್ಮ ಜೀವನದಲ್ಲಿ ಉಂಟಾಗಿ ಸಂತೋಷದಿಂದ ಜೀವನ ಮಾಡೋದಕ್ಕೆ ಶುರು ಮಾಡಿರ್ತೀವಿ. ಕಷ್ಟಗಳ ಜೊತೆಲಿದ್ದಾಗ ಏನಾಗುತ್ತೆ, ನಮಗೆ ಏನು ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ನಾಳೆ ಮಾಡಿದರೆ ಆಗುತ್ತೆ ಬಿಡು, ನಾಳಿದ್ದು ಮಾಡಿದರೆ ಆಗುತ್ತೆ ಬಿಡು, ಮುಂದೆ ನೋಡೋಣ, ಈ ರೀತಿ ಯಾಕೋ ಮನಸ್ಸೇ ಇಲ್ಲ, ಹಿಂಗಿರುತ್ತೆ. ಆದರೆ ನಮ್ಮ ಕಷ್ಟಗಳು ದೂರ ಆಯಿತು ಅಂತ ಅಂದರೆ ಇವತ್ತಿನ ಕೆಲಸ ಇವತ್ತು ಮಾಡಿಬಿಡೋಣ, ಪಟಾಪಟ ಅಂತೇಳಿ ನಮ್ಮ ಕೆಲಸಗಳು ಮುಗ್ದೋಗ್ತಾ ಇರುತ್ತೆ. ಆ ಒಂದು ಶಕ್ತಿ, ಒಂದು ಎನರ್ಜಿ ನಮಗೆ ಬರುತ್ತೆ. ಇನ್ನು ಐದನೇದಾಗಿ ಶುಭ ಸೂಚನೆಗಳು. ರಾಯರ ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಚಿರ್ತೀವಲ್ವ, ಅದು ಜೋರಾಗಿ ಉರಿತಾ ಇರುತ್ತೆ, ಅಥವಾ ಅದರಲ್ಲಿ ಹೂ ಬಂದಿರುತ್ತೆ, ಅಥವಾ ನಮಗೆ ರಾಯರು ಹೂ ಪ್ರಸಾದನ ಕೊಡ್ತಾರೆ, ಮತ್ತು ಯಾವಾಗಲೂ ಮನೆ ಬಾಗಿಲಿಗೆ ಕಾಮಧೇನು ಬರ್ತಕ್ಕಂಥದ್ದು. ಈ ರೀತಿಯಾದ ಸೂಚನೆಗಳು ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಇದೆಲ್ಲ ರಾಯರು ನಮಗೆ ಅನುಗ್ರಹ ಮಾಡಿದರೆ ಮಾತ್ರ ನಡೆಯೋ ಅಂಥದ್ದು. ಹಾಗೆ ನಮಗೆ ಒಂದು ಕಷ್ಟ ಕಳೆದು ಒಳ್ಳೆ ದಿನಗಳು ಶುಭಾರಂಭ ಆಗೋ ಅಂಥ ಸೂಚನೆಗಳು. ಈ ರೀತಿ ಯಾರ್ಯಾರ ಜೀವನದಲ್ಲಾಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋದನ್ನಂತೂ ಮರೆಯೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಅದು ಕೂಡ ಒಂದು ಶಕ್ತಿ ನಮಗೆ. ಅವ್ರ ಹೆಸರು ನಾವು ಟೈಪ್ ಮಾಡೋದಾಗಲಿ ಬರೆಯೋದಾಗಲಿ ಎಲ್ಲೂ ಕೂಡ ಬರೆಯೋಕ್ಕೆ ನಮ್ಗೆ ಅವಕಾಶ ಸಿಗಲ್ಲ. ಇಂಥ ಕಮೆಂಟ್ ಸೆಕ್ಷನಲ್ಲಿ ಆ ಅವಕಾಶನ ನಾವು ಉಪಯೋಗಿಸ್ಕೊಳ್ಬೇಕು. ಅವರ ಹೆಸರನ್ನ ಹೇಳಿದ್ರೇ ಅಷ್ಟು ಶಕ್ತಿ ಇದೆ ಅಂತ ಅಂದಮೇಲೆ ನಾವು ಅದನ್ನು ಬರೆಯೋದ್ರಿಂದ, ಅವ್ರ ಹೆಸರನ್ನು ಬರೆಯೋದ್ರಿಂದ ಎಷ್ಟು ಶಕ್ತಿ ಇದೆ ಅಂತ ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಬರೀರಿ ಕಾಮೆಂಟಲ್ಲಿ ಅಂತ. ಸೊ ನೋಡಿದ್ರಿ ಅಲ್ವಾ, ರಾಯರು ನಮಗೆ ಅನುಗ್ರಹ ಮಾಡಿದರೆ ಏನೇನೆಲ್ಲ ಸೂಚನೆಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ ಅಂತೇಳಿ. ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.